ಕಾರ್ಯಕ್ರಮ, ಎಲ್ಲ ಎರಡು ಸಮಾಜದ ಜೊತೆಯಲ್ಲಿ ಎಲ್ಲಾ ಸಮಾಜವನ್ನ ತಗೊಂಡು. ಯಾಕಂದ್ರೆ ಯಾವುದೇ ಮಹಾಪುರುಷರು ಒಂದು ಸಮಾಜಕ್ಕೆ ಸೀಮಿತ ಇರಲ್ಲ, ಇಡೀ ಎಲ್ಲಾ ಸಮಾಜವನ್ನ ತಗೊಂಡು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ತೀರ್ಮಾನವನ್ನ ಇವತ್ತು ನಮ್ಮ ಉತ್ಸವ ಸಮಿತಿ ಮಾಡಿದೆ. ಅದಕ್ಕೋಸ್ಕರ ಈಗಾಗಲೇ ಅತಿಥಿಗಳು ಯಾರು ಬರ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ KS ಈಶ್ವರಪ್ಪ ಜಿ ಅವರು, ಹಿಂದಿನ ಉಪಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಇನ್ನೋರ್ವ ರಾಜ್ಯದ ಹಿರಿಯರಾದಂಥ HM ರೇವಣ್ಣ ಸಾಹೇಬರು, ಅದೇ ರೀತಿ ಈಗಾಗಲೇ ಈ ಹೋಳ್ಕರ್ ಪರಿವಾರಕ್ಕೆ ರಾಜ್ಯಾಭಿಷೇಕವನ್ನ ಮಾಡಿದ್ದಾರೆ. ಅಂದ್ರೆ ಈಗ ಹೋಳ್ಕರ್ ರಾಜ್ಯಕ್ಕೆ ಇವತ್ತಿನ ಉತ್ತರಾಧಿಕಾರಿ ಅಂತೇಳಿ ನಮ್ಮ ಭೂಷಣ್ ಸಿಂಗ್ ಜಿ ಹೋಳ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ, ಅಂದ್ರೆ ಆ ವಂಶದ ರಾಜರು ಏನು ವಂಶಸ್ಥರು ಬರ್ತಾ ಇದ್ದಾರೆ, ಅದು ಒಂದು ವಿಶೇಷವಾದಂತಹ ಸಂಗತಿ ಇದೆ. ಮತ್ತು ಅವರ ಇತಿಹಾಸವನ್ನು ಹೇಳಿಕೆ ಸುಜಾತ ತಾಯಿ ಪಾಂಡ್ರೆ ಅವರು, ಸೋಲಾಪುರದಿಂದ ಸುಜಾತ ತಾಯಿ ಪಾಂಡ್ರೆ ಅವರು ಅವರ ಸಂಪೂರ್ಣ ಇತಿಹಾಸವನ್ನು ಹೇಳಿಕೆ ಬರ್ತಾ ಇದ್ದಾರೆ. ಅದೇ ರೀತಿ ಸುಮಿತ್ರಾವ್ಜಿ ಲೋಖಂಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ಥಳೀಯವಾಗಿ ಎಲ್ಲಾ ಪ್ರಮುಖರನ್ನ, ಎಲ್ಲ ರಾಜಕೀಯ ಮುಖಂಡರನ್ನ ಆಹ್ವಾನವನ್ನ ನಾವು ಕೊಡ್ತಾ ಇದ್ದೇವೆ. ಒಟ್ಟಾರೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಗೊಂಗೋಳೇಶ್ವರ ವೃತ್ತ ಏನಿದೆ, ಬೀದರ್ನ ಗೊಂಗೋಳೇಶ್ವರ ವೃತ್ತ ಏನಿದೆ, ಆ ವೃತ್ತದಿಂದ ಭವ್ಯವಾದಂತಹ ಶೋಭಾಯಾತ್ರೆ ನಡೀತದೆ. ಅದರಲ್ಲಿ ಕುದುರೆ ಮೇಲೆ ಪುಣ್ಯಶ್ಲೋಕ ಮಾತೋಶ್ರೀ ಅಯ್ಯವ್ಯ ಹೋಳ್ಕರ್ ಅವರ ಪ್ರತಿರೂಪ, ರಥ, ಡೊಳ್ಳು, ವಿಶೇಷವಾಗಿ ವಿಜೃಂಭಣೆಯ ಒಂದು ಮೆರವಣಿಗೆ ಅಲ್ಲಿಂದ 10 ಗಂಟೆಗೆ ಆರಂಭ ಆಗ್ತದೆ. ಆ ನಂತರ 1 ಗಂಟೆಗೆ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬೀದರ್ದ ಭವ್ಯವಾದಂತಹ ಸಮಾರಂಭ ಆಯೋಜನೆ ಆಗಲಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಯಶಸ್ವಿನ ಸಲುವಾಗಿ ಇವತ್ತು ನಮ್ಮ ಸಮಿತಿ ಎಲ್ಲ ಪ್ರಮುಖರು ನಾವು ಜಿಲ್ಲೆಯ ಪ್ರವಾಸವನ್ನ ಮಾಡ್ತಾ ಇದ್ದೇವೆ. ಈಗ ನಾವು ಔರಾದಿನ ಪ್ರವಾಸವನ್ನು ಮುಗಿಸಿ ಮಧ್ಯಾಹ್ನ ಭಾರತೀಯಲ್ಲಿ ಕೂಡ ಸಭೆಯನ್ನ ನಡೆಸ್ತಾ ಇದ್ದೀವಿ. ಭಾರತೀಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದೇವೆ. ಇವತ್ತು ಔರಾದಿನ ಎಲ್ಲ ಪ್ರಮುಖರ ಸಭೆಯನ್ನ ಇವತ್ತು ಇಲ್ಲಿ ಕರೆದಿದ್ದೇವೆ ಮತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಸಮಾಜ ಭಾಗಿಯಾಗಬೇಕು, ಎಲ್ಲರೂ ಭಾಗಿಯಾಗಬೇಕು. ಯಾಕಂದ್ರೆ ನಮ್ಗೆಲ್ಲರಿಗೂ ಒಂದು ಸೌಭಾಗ್ಯ, 300ನೇ ವರ್ಷಾಚರಣೆ ಮಾಡುವಂತ ಅವಕಾಶ ನಮ್ಮೆಲ್ಲರಿಗೆ ಸಿಕ್ಕಿದೆ. ಅದರಲ್ಲಿ ಯಾರು ಕೂಡ ನಮ್ಮ ಗೋಂಡ ಸಮಾಜ ಇರ್ಬೋದು ಅಥವಾ ಹಟ್ಕರ್ ಸಮಾಜ ಇರ್ಬೋದು, ಅದು ಯಾವತ್ತೂ ಕೂಡ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಮನೆಯಲ್ಲಿ ಇದ್ದೀವಿ ಅಂತೇಳಿ ಅನಿಸ್ಬಾರ್ದು. ಅದೆಲ್ಲರೂ ಕೂಡ 2-3 ಸಭೆಗಳು ನಡೆದಿದೆ. ಇವತ್ತು ಪೂರ್ವಭಾವಿ ಸಭೆಯನ್ನ ಇಲ್ಲಿ ಕರೆದಿದ್ದೇವೆ. ಜೊತೆಯಲ್ಲಿ ಇವತ್ತು ವಾಲ್ ಪೋಸ್ಟರ್ಸ್ಗಳ ಕೂಡ ಇವತ್ತು ಇಲ್ಲಿ ಉದ್ಘಾಟನೆಯನ್ನ ಮಾಡಿ ನಾವು ಸಣ್ಣ ಸಭೆಯನ್ನ ಕೂಡ ಮಾಡಿ ಮುಂದೆ ಇಲ್ಲಿಂದ ಬರುವಂತಹ ನಮ್ಮ ಎಲ್ಲಾ ಸಮಾಜದ ಬಂಧುಗಳಿಗೆ ಒಂದು ಆಮಂತ್ರಣ ಕೂಡ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ. ಈ ಸಂಪೂರ್ಣ ಕಾರ್ಯಕ್ರಮದ ಮಾಹಿತಿಯನ್ನ ಇವತ್ತು ತಮ್ಮ ಮುಂದೆ, ಪತ್ರಕರ್ತರ ಮುಂದೆ, ಯಾಕಂದ್ರೆ ನಿಮ್ಮಿಂದ ಮಾತ್ರ ಸಮಾಜಕ್ಕೆ ವಿಷಯಗಳು ಮುಟ್ತದೆ. ನಿಮ್ಮ ಮಾರ್ಗವಾಗಿ, ನಿಮ್ಮ ಮುಖಾಂತರ